ತಮ್ಮ. ಓಂ ಶಾಂತಿ. ತಾವೀಗ ಶಿಕ್ಷಕರಾಗಿ ಎಲ್ಲರಿಗೆ ಮನ ವಶೀಕರಣ ಮಂತ್ರವನ್ನು ತಿಳಿಸಬೇಕಾಗಿದೆ. ಇದು ತಾವೆಲ್ಲ ಮಕ್ಕಳ ಕರ್ತವ್ಯವಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧವೆಂದರೆ ತಾಳ್ಮೆ, ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು, ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂತಹದ್ದು. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ತಂದೆಯು ಎಂತಹ ಮಕ್ಕಳಿಂದ ಏನನ್ನು ಸ್ವೀಕಾರ ಮಾಡುವುದಿಲ್ಲ. ನಾನು ಎಷ್ಟೊಂದು ಕೊಡುತ್ತೇನೆ, ನಾನು ಇಷ್ಟೊಂದು ಸಹಯೋಗ ನೀಡಬಲ್ಲೆನು ಎಂದು ಯಾರಿಗೆ ಅಹಂಕಾರ ಇರುವುದೋ ಅಂತಹವರಿಂದ ತಂದೆಯು ಏನನ್ನು ಸ್ವೀಕಾರ ಮಾಡೋದಿಲ್ಲ. ತಂದೆ ಹೇಳ್ತಾರೆ, ಬೀಗದ ಕೈಯನ್ನ ನನ್ನ ಕೈಯಲ್ಲಿದೆ, ಬೇಕೆಂದರೆ ನಾನು ಯಾರನ್ನೇ ಆದರೂ ಬಡವರನ್ನಾಗಿಯೂ ಮಾಡಬಲ್ಲೆ ಅಥವಾ ಸಾಹುಕಾರರನ್ನಾಗಿಯೂ ಮಾಡಬಲ್ಲೆ. ಇದು ಸಹ ನಾಟಕದಲ್ಲಿ ರಹಸ್ಯವಿದೆ. ಯಾರಿಗೆ ಇಂದು ತಮ್ಮ ಶ್ರೀಮಂತಿಕೆಯ ಅಭಿಮಾನವಿದೆಯೋ ಅವರು ನಾಳೆ ಬಡವರಾಗಿ ಬಿಡ್ತಾರೆ ಮತ್ತು ಬಡ ಮಕ್ಕಳು ತಂದೆಯ ಕಾರ್ಯದಲ್ಲಿ ತಮ್ಮ ಪೈಸೆಯನ್ನು ಸಫಲ ಮಾಡಿ ಸಾಹುಕಾರರಾಗಿ ಬಿಡುತ್ತಾರೆ. ನಾಟಕದ ಅನುಸಾರ ಭಕ್ತಿ ಮಾರ್ಗದಲ್ಲಿ ತಂದೆಯ ನಾಮ, ರೂಪ, ದೇಶ, ಕಾಲವನ್ನು ಮರೆತು ಹೋಗುತ್ತಾರೆ. ನೀವು ಸಹ ಮರೆತು ಹೋಗುತ್ತೀರಿ. ಆತ್ಮವು ತನ್ನ ತಂದೆಯನ್ನು ಮರೆತು ಹೋಗುತ್ತದೆ. ಮಗುವು ತಂದೆಯನ್ನೇ ಮರೆತು ಬಿಡುತ್ತಾರೆಂದರೆ ಉಳಿದಿದ್ದೇನು ಅರಿತುಕೊಳ್ಳುತ್ತೀರಿ. ಆದ್ದರಿಂದಲೇ ನಿರ್ಧನಿಕರಾಗಿ ಬಿಟ್ಟಿರಿ. ದಣಿ ಅರ್ಥಾತ್ ಮಾಲೀಕನನ್ನು ನೆನಪೇ ಮಾಡುವುದಿಲ್ಲ. ಮಾಲೀಕನ ಪಾತ್ರವನ್ನೇ ಅರಿತುಕೊಂಡಿಲ್ಲ. ತಮ್ಮನ್ನು ಮರೆತು ಹೋಗುತ್ತಾರೆ. ನೀವೀಗ ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ. ಅವಶ್ಯವಾಗಿ ನಾವು ಮರೆತು ಹೋಗಿದ್ದೆವು. ನಾವು ಮೊದಲು ಇಂತಹ ದೇವಿ ದೇವತೆಗಳಾಗಿದ್ದೆವು. ಈಗ ಪ್ರಾಣಿಗಳಿಗಿಂತಲೂ ಕೀಳಾಗಿ ಬಿಟ್ಟಿದ್ದೇವೆ. ಮುಖ್ಯವಾಗಿ ನಾವು ತಮ್ಮ ಆತ್ಮವನ್ನೇ ಮರೆತು ಹೋಗಿದ್ದೇವೆ. ಪ್ರಪಂಚ ಹೇಗೆ ಇದ್ದರೂ ದೂಷಿಸುತ್ತದೆ. ಶ್ರೀರಾಮನಂತಿದ್ದರೂ ಸತ್ಯ ಹರಿಶ್ಚಂದ್ರನಂತಾದರೂ. ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ. ಸದಾಕಾಲ ನೀನಾಗಿರು. ಅಣ್ಣ, ಬಾಬಾ ಹೇಳ್ತಾರೆ, ಯಾರೂ ಸಹ ಸ್ನಾನ ಮಾಡುವುದರಿಂದ ಪಾವನ ಆಗೋದಿಲ್ಲ. ನೀರಿನಿಂದ ಹೇಗೆ ಪಾವನರಾಗ್ತಾರೆ? ನಾನು ಪತಿತ ಪಾವನನಾಗಿದ್ದೇನೆ. ಹೇ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡೋದ್ರಿಂದ ನೀವು ಪಾವನರಾಗಿ ಮತ್ತೆ ತಮ್ಮ ಮನೆಯಾದ ಮುಕ್ತಿಧಾಮವನ್ನ ತಲುಪುತ್ತೀರಿ. ಇಡೀ ಕಲ್ಪ ನೀವು ಮನೆಯನ್ನ ಮರೆತಿದ್ದೀರಿ. ಇಡೀ ಕಲ್ಪದಲ್ಲಿ ಯಾರು ತಂದೆಯನ್ನು ಅರಿತುಕೊಂಡೇ ಇಲ್ಲ. ಒಂದೇ ಬಾರಿ ಬಂದು ತಂದೆಯು ಈ ಮುಖದ ಮೂಲಕ ತಮ್ಮ ಪರಿಚಯವನ್ನ ಕೊಡ್ತಾರೆ. ಈ ಬ್ರಹ್ಮ ಮುಖಕ್ಕೆ ಎಷ್ಟೊಂದು ಮಹಿಮೆ ಇದೆ. ಗೋಮುಖವೆಂದು ಹೇಳುತ್ತಾರೆ ಅಲ್ಲವೇ? ಆ ಗೋವು ಪ್ರಾಣಿಯಾಗಿದೆ. ಇಲ್ಲಿ ಇದು ಮನುಷ್ಯರ ಮಾತಾಗಿದೆ. ಈಗಲೂ ಸಹ ಭಾರತವಾಸಿಗಳು ಸಾಲಗಾರರಾಗಿದ್ದಾರೆ. ಬಲೆ ಯಾರೆಷ್ಟೇ ಧನವಂತರಿರಬಹುದು, ಆದರೆ ನಮ್ಮ ರಾಜ್ಯದ ಯಾರು ಮುಖ್ಯಸ್ಥರಿದ್ದಾರೆಯೋ ಅವರು ಸಾಲಗಾರರಾಗಿದ್ದಾರೆಂಬುದು ಬುದ್ಧಿಯಲ್ಲಂತೂ ಇರುತ್ತದೆ ಎಲ್ಲವೇ? ಅಂದರೆ ನಮ್ಮ ಭಾರತವಾಸಿಗಳು ಸಾಲಗಾರರಾಗಿದ್ದಾರೆ. ನಾವು ಸಾಲಗಾರರೆಂದು ಅವಶ್ಯವಾಗಿ ಪ್ರಜೆಗಳು ಹೇಳುತ್ತಾರಲ್ಲವೇ? ಇದು ಸಹ ತಿಳುವಳಿಕೆ ಬೇಕಲ್ಲವೇ? ನೀವಂತೂ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ನಿಮಗೆ ತಿಳಿದಿದೆ, ನಾವೀಗ ಇದೆಲ್ಲ ಸಾಲಗಳಿಂದ ಮುಕ್ತರಾಗಿ ಸಾಹುಕಾರರಾಗುತ್ತೇವೆ. ನಂತರ ಅರ್ಧ ಕಲ್ಪದವರೆಗೆ ನಾವು ಯಾರಿಂದಲೂ ಸಾಲವನ್ನು ತೆಗೆದುಕೊಳ್ಳುವವರಲ್ಲ. ಜಗದಲ್ಲಿ ನೀ ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು, ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು. ಅಣ್ಣ, ತಂದೆ ತಿಳಿಸ್ತಾರೆ, ನಾನು ನಿಮಗೆ ಕಷ್ಟವೇನು ಕೊಡೋದಿಲ್ಲ. ಯಾವುದೇ ಪ್ರಶ್ನೆಗಳನ್ನ ಕೇಳುತ್ತಾರೆ ಎಂದರೆ ಹೇಳುತ್ತೇನೆ. ಈ ಮಾತುಗಳಲ್ಲಿ ಸಮಯವನ್ನ ಏಕೆ ಕೇಳ್ತೀರಿ? ತಂದೆಯನ್ನ ನೆನಪು ಮಾಡಿ. ನಾನು ನಿಮ್ಮನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಆದ್ದರಿಂದ ನೀವು ಮಕ್ಕಳು ನೆನಪಿನ ಯಾತ್ರೆಯಿಂದ ಪಾವನರಾಗಿ ಸಾಕು ಅಷ್ಟೇ. ನಾನೊಬ್ಬನೇ ಪತಿತ ಪಾವನನಾಗಿದ್ದೇನೆ. ಎಲ್ಲಿಯೇ ಹೋಗಿ ಆದರೆ ನನ್ನನ್ನ ನೆನಪು ಮಾಡಿ ಎಂದು ತಂದೆ ಯುಕ್ತಿಯನ್ನ ತಿಳಿಸ್ತಾರೆ. 84 ಜನ್ಮಗಳ ಚಕ್ರದ ರಹಸ್ಯವನ್ನು ಸಹ ತಂದೆ ತಿಳಿಸ್ಕೊಡ್ತಾರೆ. ಈಗ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನಾವು ತಂದೆಯನ್ನ ಎಷ್ಟು ನೆನಪು ಮಾಡ್ತೇವೆ? ನಿಮ್ಮ ಧರ್ಮವು ಬಹಳ ಸುಖ ಕೊಡುವುದಾಗಿದೆ. ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ನೀವು ಅವರ ಮಕ್ಕಳಾಗುತ್ತೀರಿ. ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ಇಲ್ಲಿ ನೀವು ಕೇಳುತ್ತೀರಿ ಮತ್ತು ಅದರ ಬಗ್ಗೆ ವಿಚಾರ ಸಾಗರ ಮಂಥನವೂ ನಡೆಯುತ್ತದೆ.
ಹೇಗೆ ಹಸು ಹುಲ್ಲು ತಿಂದ ಮೇಲೆ ಅದನ್ನು ಮೆಲುಕು ಹಾಕುತ್ತದೆ, ಬಾಯನ್ನಾಡಿಸುತ್ತಲೇ ಇರುತ್ತದೆಯೋ ಹಾಗೆಯೇ ನೀವು ಮಕ್ಕಳು ಸಹ ಜ್ಞಾನದ ಮಾತುಗಳ ಬಗ್ಗೆ ಹೆಚ್ಚಿನದಾಗಿ ವಿಚಾರ ಮಾಡಿ. ತಂದೆಯೊಂದಿಗೆ ನಾವು ಏನು ಕೇಳುವುದೋ ತಂದೆಯಂತೂ ತಿಳಿಸುತ್ತಾರೆ ಮಕ್ಕಳೇ. ಮನ್ಮನಾಭವ, ಇದರಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ. ಈ ಗುರಿ ಉದ್ದೇಶವೂ ನಿಮ್ಮ ಸನ್ಮುಖದಲ್ಲಿಯೇ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನೀ ಮಾಡಿದ ಕರ್ಮಕ್ಕೆ ಕಾಣದ ದೇವರ ಹುಡುಕಿ ದೇವಸ್ಥಾನಗಳಿಗೆ ಹೋಗಿ ಚಿನ್ನದ ಕಿರೀಟ ಮಾಡಿಸಿ ಉಂಡಿಗೆ ಎಷ್ಟೇ ಹಣ ಹಾಕಿದರೂ ನಿನ್ನ ಪಾಪ ಕಳೆದು ಹೋಗುವುದಿಲ್ಲ. ನಿನ್ನ ಕಣ್ಮುಂದೆ ಕಾಣುವ ಬಡವರನ್ನೇ ದೇವರೆಂದು ತಿಳಿದು ಅವರ ಸೇವೆ ಮಾಡು. ಆಗ ಮಾಡಿದಂಥ ಪಾಪ ಕರ್ಮಗಳು ಭಸ್ಮವಾಗುತ್ತದೆ. ಅಣ್ಣ, ಬಾಬಾ ಹೇಳ್ತಾರೆ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ. ಈಗ ನೀವೇ ಪೂಜಾರಿಗಳಾಗಿದ್ದೀರಿ. ತಾವೇ ಪೂಜ್ಯ, ತಾವೇ ಪೂಜಾರಿ. ತಂದೆ ಏನು ಪೂಜಾರಿ ಆಗೋದಿಲ್ಲ, ಆದರೆ ಪೂಜಾರಿ ಪ್ರಪಂಚದಲ್ಲಂತೂ ಬರುತ್ತಾರೆ. ತಂದೆಯಂತೂ ಸದಾ ಪೂಜ್ಯರಾಗಿರ್ತಾರೆ, ಅವರೆಂದಿಗೂ ಪೂಜಾರಿ ಆಗೋದಿಲ್ಲ. ನಿಮ್ಮನ್ನ ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡುವುದು ಅವರ ಕರ್ತವ್ಯವಾಗಿದೆ. ನಿಮ್ಮನ್ನ ಪೂಜಾರಿಗಳನ್ನಾಗಿ ಮಾಡುವುದು ರಾವಣ ಕೆಲಸವಾಗಿದೆ. ಇದು ಪ್ರಪಂಚದಲ್ಲಿ ಯಾರೂ ತಿಳಿದಿಲ್ಲ. ನೀವು ಸಹ ಮರೆತು ಹೋಗ್ತೀರಿ. ಪ್ರತಿನಿತ್ಯವೂ ತಂದೆಯು ತಿಳಿಸಿಕೊಡ್ತಾರೆ. ತಂದೆಯು ಯಾರನ್ನಾದರೂ ಸಾಹುಕಾರರನ್ನಾಗಿಯೂ ಮಾಡಬಹುದು, ಬೇಕಂದ್ರೆ ಬಡವರನ್ನಾಗಿಯೂ ಮಾಡಬಲ್ಲರು. ಇದು ತಂದೆಯ ಕೈಯಲ್ಲಿದೆ. ಜ್ಞಾನದ ಹೆಚ್ಚಿನ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಕೇಳಿದ್ದುದನ್ನು ಮೆಲುಕು ಹಾಕಬೇಕಾಗಿದೆ. ಅಂತರ್ಮುಖಿಯಾಗಿ ನೋಡಿಕೊಳ್ಳಬೇಕು. ತಂದೆಯ ನೆನಪು ಮರೆಯಲಾರದಷ್ಟು ತಂದೆಯೊಂದಿಗೆ ನಮ್ಮ ಮನಸ್ಸನ್ನಿಟ್ಟಿದ್ದೇನೆಯೇ? ಯಾವುದೇ ಪ್ರಶ್ನೆಗಳನ್ನು ಮಾಡುವುದರಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನೆನಪಿನ ಯಾತ್ರೆಯಿಂದ ಸ್ವಯಂ ತಮ್ಮನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ವಿನಃ ಮತ್ಯಾವುದೇ ವಿಚಾರ ಮಾಡಬಾರದು. ಈ ಅಭ್ಯಾಸವನ್ನು ಈಗಿನಿಂದಲೇ ಮಾಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ ಈಗ ವಿನಾಶವಾಗಲಿದೆ. ತಂದೆಯನ್ನ ನೆನಪು ಮಾಡಿ ಬ್ರಹ್ಮ ತಂದೆಯು ಅಂತಿಮದಲ್ಲಿ ಏನು ನೆನಪಿಗೆ ಬರಬಾರದು ಎಂದು ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟಿರಲ್ಲವೇ? ಈಗಂತೂ ನಾವು ನಮ್ಮ ರಾಜಧಾನಿಯಲ್ಲಿ ಹೋಗಬೇಕು. ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಹೋಗಬೇಕು. ಯೋಗ ಬಲದಿಂದ ಎಲ್ಲ ಪಾಪಗಳನ್ನು ಭಸ್ಮ ಮಾಡಿಕೊಳ್ಬೇಕು. ಇದರಲ್ಲಿಯೇ ಎಲ್ಲರೂ ಪರಿಶ್ರಮ ಪಡಬೇಕು. ಪದೇ ಪದೇ ತಂದೆಯನ್ನ ನೆನಪು ಮಾಡುತ್ತಾ ಇರಬೇಕು. ಮರೆತು ಹೋಗುತ್ತೀರಿ, ಏಕೆಂದರೆ ಇದು ಬಹಳ ಸೂಕ್ಷ್ಮ ವಸ್ತುವಿನ ಮಾತಾಗಿದೆ. ಸರ್ಪದ ಭ್ರಮರಿಯ ಯಾವ ಉದಾಹರಣೆಯನ್ನು ಕೊಡುತ್ತಾರೆಯೋ ಅದು ಈ ಸಮಯದ್ದಾಗಿದೆ. ಭ್ರಮರಿಯು ಚಮತ್ಕಾರ ಮಾಡುತ್ತದೆ ಅಲ್ಲವೇ? ಅದಕ್ಕಿಂತಲೂ ನಿಮ್ಮ ಚಮತ್ಕಾರ ಹೆಚ್ಚಾಗಿದೆ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ದೃಢ ಸಂಕಲ್ಪ ರೂಪಿ ವ್ರತದಿಂದ ವೃತ್ತಿಗಳ ಪರಿವರ್ತನೆ ಮಾಡುವಂತಹ ಮಹಾನಾತ್ಮ ಭವ. ಮಹಾನ್ ಆಗಲು ಮುಖ ಆಧಾರವಾಗಿದೆ. ಪವಿತ್ರತೆ, ಈ ಪವಿತ್ರತೆಯ ವೃತ್ತವನ್ನ ಪ್ರತಿಜ್ಞೆಯ ರೂಪದಲ್ಲಿ ಧಾರಣೆ ಮಾಡುವುದು, ಅರ್ಥಾತ್ ಮಹಾನ್ ಆತ್ಮ ಆಗುವುದಾಗಿದೆ. ಯಾವುದೇ ಸಂಕಲ್ಪ ವೃತ್ತಿಯನ್ನ ಬದಲಾಯಿಸಿ ಬಿಡುವುದು, ಪವಿತ್ರತೆಯ ವ್ರತ ತೆಗೆದುಕೊಳ್ಳುವುದು, ಅರ್ಥಾತ್ ತಮ್ಮ ವೃತ್ತಿಯನ್ನ ಶ್ರೇಷ್ಠ ಮಾಡಿಕೊಳ್ಳುವುದು. ವ್ರತ ಇಡುವುದು ಅರ್ಥಾತ್ ಸ್ಥೂಲ ರೀತಿಯಿಂದ ಪಥ್ಯ ಮಾಡುವುದು, ಮನಸ್ಸಿನಲ್ಲಿ ಪಕ್ಕಾ ಸಂಕಲ್ಪ ತೆಗೆದುಕೊಳ್ಳುವುದು. ಆದ್ದರಿಂದ ಪಾವನರಾಗುವಂತಹ ವ್ರತವನ್ನ ತೆಗೆದುಕೊಂಡಿದ್ದೇವೆ ಮತ್ತು ನಾವು ಆತ್ಮ ಸಹೋದರ ಆಗಿದ್ದೇವೆ. ಈ ಬ್ರದರ್ಹುಡ್ನ ವೃತ್ತಿ ಮಾಡಿಕೊಂಡಿರುವಿರಿ. ಇದೇ ವೃತ್ತಿಯಿಂದ ಬ್ರಾಹ್ಮಣ ಮಹಾನ್ ಆತ್ಮ ಆದರು. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ವ್ಯರ್ಥದಿಂದ ಸುರಕ್ಷಿತರಾಗಬೇಕೆಂದರೆ ಬಾಯಿಯಲ್ಲಿ ದೃಢ ಸಂಕಲ್ಪದ ಬಟನ್ ಹಾಕಿಕೊಳ್ಳಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.